ಇವತ್ತು ನಾನು ತುಂಬ ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯ ಜಲ್ದಿ ಆಗೋ ಥರ ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ, ಈ ಥರ ಮಾಡಿ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಾನೊಂದು ಅರ್ಧ ಕೆಜಿಯಷ್ಟು ತೊಂಡೆಕಾಯಿ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು ಅರ್ಧ ಕೆಜಿಯಷ್ಟು ತೊಂಡೆಕಾಯಿ ತೊಗೊಂಡಿದ್ದೆ. ಇದನ್ನು ನಾನು ಇವಾಗೊಂದು ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಅಷ್ಟಿರ್ಬೋದು ಅಷ್ಟೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡಿದ್ದ ರುಚಿನೂ ಚೆನ್ನಾಗಾಗುತ್ತೆ, ಆಮೇಲೆ ಪಲ್ಯ ತುಂಬ ಜಲ್ದಿನೂ ಆಗುತ್ತೆ. ತೊಂಡೆಕಾಯಿ ಬೇಯಿಸೋದು ಸ್ವಲ್ಪ ಕಷ್ಟನೇ, ಅಷ್ಟು ಸುಲಭವಾಗಿ ಬೇಯಲ್ಲ ಅದು. ಅದರಿಂದ ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ನೀವು ನೆಕ್ಸ್ಟು ಒಗ್ಗರಣೆ ಅದರಲ್ಲಿ ಫ್ರೈ ಮಾಡಿದಾಗ ತುಂಬ ಜಲ್ದಿ ಬೇಯ್ದೋಗುತ್ತೆ. ಇದೊಂದು 5 ನಿಮಿಷ ಈ ಥರ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇದನ್ನು ನಾನು ಇವಾಗ ಒಂದು ಕಡೆ ಎತ್ತಿಟ್ಕೊಂಡು ನೆಕ್ಸ್ಟ್ ಮತ್ತೆ ಪಲ್ಯ ಶುರು ಮಾಡ್ತಾಯಿದ್ದೀನಿ. ಪ್ಯಾನ್ನ ಕಾಯಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಸಿಡಿಸ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ವಿಡಿಯೋ ವ್ಯೂಸು ತುಂಬ ಕಡಿಮೆ ಇದೆ. ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಸಿ ವಾಸನೆವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಒಂದು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಅರ್ಧ ಕೆಜಿನೇ ನಾನು ತೊಗೊಂಡಿರೋದು, ಆದ್ದರಿಂದ ಚಿಕ್ಕ ಟೊಮ್ಯಾಟೊ ಸಾಕಾಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ಒಂದು ಚಿಟಿಕೆ ಅರಿಶಿನ, ಆಮೇಲೆ ನಾವು ಇವಾಗ ಫ್ರೈ ಮಾಡ್ಕೊಂಡಿಟ್ಟಿದ್ದೀವಲ್ಲ ತೊಂಡೆಕಾಯಿ, ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ತೊಂಡೆಕಾಯಿನ ನಾನು ಈ ಥರ ಸಣ್ಣದಾಗೆ ತೆಳ್ಳಗೆ ರೌಂಡಾಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಅದರಿಂದ ಜಲ್ದಿನೂ ಬೇಯುತ್ತೆ. ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್, ಸಬ್ಸ್ಕ್ರಿಪ್ಷನ್ ಈಸ್ ಫ್ರೀ. ಇವಾಗ ನಾನು ಏನಿಲ್ಲ, ಸಾಂಬಾರು ಪೌಡರು 1 ಚಮಚ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇಷ್ಟೇ, ಇನ್ನೇನು ಹಾಕೋದಿಲ್ಲ. ಬಟ್ ತುಂಬ ರುಚಿಯಾಗೋಗುತ್ತೆ ಈ ಥರ ಮಾಡಿದ್ರೆ, ಜಲ್ದಿನೂ ಆಗುತ್ತೆ. ಇದಾದಮೇಲೆ ನಾನು ಇದನ್ನು ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲೇ ಬೆಂದೋಗುತ್ತಿದ್ದು, ಯಾಕಂದರೆ ಫ್ರೈ ಮಾಡಿರೋದ್ರಿಂದ. ನೋಡಿ, ಇವಾಗ ನಾನು ಇದಕ್ಕೆ ಕೊನೆಗೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫಿನಿಶ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನೋಡಿದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸ್ವಿಚ್ ಆಫ್ ಮಾಡಿಬಿಟ್ಟು ಇವಾಗ ನಾನು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಂಡು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಕೊನೆಗೆ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.